ಜಿಲ್ಲೆಯ ಓರಾದ ಪಟ್ಟಣದ ಶಿಕ್ಷಕರ ಕಾಲೋನಿಯ ಪಂಚಾಕ್ಷರಿ ನಿಲಯದಲ್ಲಿ ಪತಂಜಲಿ ಯೋಗ ಸಮಿತಿ ಓರಾದ್ ವತಿಯಿಂದ ಯೋಗ ಪ್ರಚಾರಕರಾದ ರಾಜಕುಮಾರ ನಾಯಕ ನೇತೃತ್ವದಲ್ಲಿ 1 ವಾರಗಳ ಕಾಲ ಉಚಿತ ಯೋಗ ಶಿಬಿರ ಆಯೋಜಿಸಲಾಗಿದೆ. ಶಿಕ್ಷಕರ ಕಾಲೋನಿ ಮಹಿಳಾ ಒಕ್ಕೂಟದಿಂದ ಏರ್ಪಡಿಸಿದ ಉಚಿತ ಯೋಗ ಶಿಬಿರವನ್ನು ಪಟ್ಟಣ ಪಂಚಾಯತ ಅಧ್ಯಕ್ಷರಾದ ಸರುಬಾಯಿ ಗುಳೆ ಉದ್ಘಾಟಿಸಿದರು. ಆನಂತರ ಸಾಯಿ ಮಂದಿರ ಯೋಗ ಶಿಬಿರ ಅಧ್ಯಕ್ಷ ಭೀಮಾಶಂಕರ ಜಿರ್ಗೆ ಮಾತನಾಡಿ, ಇವತ್ತಿನ ಈ ಯುಗದಲ್ಲಿ ಯೋಗ ಬಹು ಮುಖ್ಯವಾದದ್ದು. ಪ್ರತಿಯೊಬ್ಬ ಮಹಿಳೆ ಕೂಡ ಯೋಗದ ಸದುಪಯೋಗ ಪಡೆದುಕೊಳ್ಳಲು ಶಿಬಿರ ಆಯೋಜಿಸಲಾಗಿದೆ. ನಿರಂತರ ಅಭ್ಯಾಸದಿಂದ ವ್ಯಕ್ತಿಯ ಒತ್ತಡವನ್ನು ನಿವಾರಿಸಬಹುದು, ದೇಹ ಮತ್ತು ಇಂದ್ರಿಯಗಳ ನಿಯಂತ್ರಣದೊಂದಿಗೆ ಮಾನವ ಪ್ರಜ್ಞೆಯನ್ನು ಪರಿವರ್ತಿಸುತ್ತದೆ ಎಂದು ನುಡಿದರು. ಅದೇ ರೀತಿ ಧನರಾಜ ರಾಗ ಮಾತನಾಡಿ, ಮನುಷ್ಯನ ಆರೋಗ್ಯ ನಿವಾರಣೆಗೆ ಆಸ್ಪತ್ರೆಯಲ್ಲ, ಯೋಗ ಮುಖ್ಯವಾದದ್ದು. ನಾನೊಬ್ಬ ವೈದ್ಯನಾಗಿ ಹೇಳಬಲ್ಲೆ, ಮನುಷ್ಯನ ರೋಗನಿರೋಧಕ ಶಕ್ತಿಯೇ ಯೋಗವಾಗಿದೆ. ಪ್ರತಿಯೊಬ್ಬರೂ ಯೋಗದಿಂದ ಸದೃಢರಾಗಬೇಕು ಎಂದು ನುಡಿದರು. ಯೋಗ ಪ್ರಚಾರಕ ರಾಜಕುಮಾರ ನಾಯ್ಕ ಮಾತನಾಡಿ, ಯೋಗದಿಂದ ಮನುಷ್ಯ ಸದೃಢ ಶಕ್ತಿವಂತನಾಗುತ್ತಾನೆ. ಮನುಷ್ಯ ದಿನನಿತ್ಯದ ಕಾರ್ಯಪದ್ಧತಿಯಲ್ಲಿ ಚುರುಕುಗೊಳ್ಳುತ್ತಾನೆ. ಯೋಗದಿಂದ ಕ್ಯಾನ್ಸರ್, ಹಾರ್ಟ್, ಬಿಪಿ, ಶುಗರ್ ಎಲ್ಲಾ ರೋಗಗಳು ನಿವಾರಣೆಗೆ ಆಗುತ್ತವೆ. ಮಾತೆಯರು ಯೋಗದ ಸದುಪಯೋಗ ಪಡೆದುಕೊಳ್ಳಬೇಕು, ದಿನನಿತ್ಯ ಯೋಗ ಮಾಡುವಲ್ಲಿ ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಯೋಗ ಶಿಬಿರ ಆಯೋಜಕರಾದ ಶರಣಪ್ಪ ಪಂಚಾಕ್ಷರಿ, ಕಲ್ಲಪ್ಪ ದೇಶಮುಖ, ಯೋಗ ಪ್ರಚಾರಕರಾದ ರಾಜಕುಮಾರ ನಾಯ್ಕ, ಡಿಡಿ ಬೊಳೆಗಾವೆ, ಪ್ರಕಾಶ ಬರ್ದಾಪುರೆ, ಅಶೋಕ ಶೇಂಬೆಳ್ಳಿ, ಅಂಬಾದಾಸ ನಳಗೆ, ಸಚೀನ ಪಂಚಾಕ್ಷರಿ, ಸುರೇಖಾ ಪಂಚಾಕ್ಷರಿ, ಪೂಜಾ ಪಂಚಾಕ್ಷರಿ, ಲಕ್ಷ್ಮೀ ದ್ಯಾಡೆ ಮತ್ತು ಅನೇಕ ಮಹಿಳೆಯರು ಯೋಗ ಶಿಬಿರದಲ್ಲಿ ಭಾಗವಹಿಸಿದರು.